ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 42ನೇ ಅಧ್ಯಾಯ, ವಚನಗಳು 1ರಿಂದ 38. ನಿನ್ನೆ ನಾವು ಯೋಸೇಫ ಜೈಲಿನಿಂದ ಅರಮನೆಗೆ ಏರಿದ ಕಥೆಯನ್ನ ನೋಡಿದ್ದೇವೆ. ದೇವರು ಅವನನ್ನ ಎತ್ತಿದರು. ಈಗ ಅವನು ಐಗುಪ್ತದ ಪ್ರಮುಖ ಅಧಿಕಾರಿಯಾಗಿದ್ದಾನೆ. ಆದರೆ ದೇವರ ಕೆಲಸ ಇನ್ನೂ ಮುಗಿದಿಲ್ಲ ಪ್ರಿಯರೇ. ಈಗ ಕತೆ ಮತ್ತೆ ಕಾನಾನಿನ ಕಡೆಗೆ ತಿರುಗುತ್ತದೆ. ಬರ ದೇಶವನ್ನೆಲ್ಲ ತಟ್ಟಲು ಆರಂಭಿಸುತ್ತದೆ. ಆಹಾರ ಕಡಿಮೆಯಾಗುತ್ತದೆ. ಜನರು ಸಂಕಟಕ್ಕೆ ಒಳಗಾಗುತ್ತಾರೆ. ಯಾಕೋಬನ ಮನೆಯಲ್ಲಿಯೂ ಅದೇ ಪರಿಸ್ಥಿತಿಯಾಗಿರುತ್ತದೆ. ಆಗ ಯಾಕೋಬ ತನ್ನ ಮಕ್ಕಳಿಗೆ ಹೇಳುತ್ತಾನೆ, ಐಗುಪ್ತದಲ್ಲಿ ಧಾನ್ಯ ಇದೆ ಎಂದು ಕೇಳಿಸಿಕೊಂಡಿದ್ದೇನೆ, ಹೋಗಿ ನಮಗಾಗಿ ಆಹಾರ ತಂದುಕೊಳ್ಳಿ ಎಂಬುದಾಗಿ ಹೇಳುತ್ತಾನೆ. ಆದರೆ ಒಂದು ಮಗನನ್ನ ಮಾತ್ರ ಅವನು ಕಳುಹಿಸುವುದಿಲ್ಲ. ಬೆನ್ಯಾಮೀನನನ್ನು ತನ್ನ ಜೊತೆ ಇಟ್ಟುಕೊಳ್ಳುತ್ತಾನೆ. ಯಾಕಂದ್ರೆ ಈಗಾಗಲೇ ಯೋಸೇಫನು ಕಳೆದುಕೊಂಡ ನೋವು ಅವನ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ. ಹೀಗೆ ಯೋಸೇಫನ ಸಹೋದರರು ಐಗುಪ್ತಕ್ಕೆ ಬರುತ್ತಾರೆ. ಅವರು ಯೋಸೇಫಿನ ಮುಂದೆ ನಿಂತು ಧಾನ್ಯವನ್ನ ಕೇಳುತ್ತಾರೆ. ಆ ಸಮಯದಲ್ಲಿ ಒಂದು ಅದ್ಭುತ ಸಂಗತಿ ನಡೆಯುತ್ತದೆ ಪ್ರಿಯರೇ. ಅವರು ಯೋಸೇಫಿನ ಮುಂದೆ ಬಾಗುತ್ತಾರೆ. ಆತ್ಮೀಯರೇ, ವರ್ಷಗಳ ಹಿಂದೆ ಯೋಸೇಫ ಕಂಡ ಕನಸು ಈಗ ನಿಧಾನವಾಗಿ ನೆರವೇರುತ್ತಿದೆ. ದೇವರ ವಾಗ್ದಾನ ತಡವಾಗಬಹುದು, ಆದರೆ ಅದು ಎಂದಿಗೂ ವಿಫಲವಾಗುವುದಿಲ್ಲ. ಯೋಸೇಫ ತನ್ನ ಸಹೋದರರನ್ನ ತಕ್ಷಣ ಗುರುತಿಸುತ್ತಾನೆ. ಈಗ ಅವನು ಐಗುಪ್ತದ ಅಧಿಕಾರಿಯ ಉಡುಪಿನಲ್ಲಿ ಇದ್ದಾನೆ, ಆದರೆ ಅವರು ಅವನನ್ನ ಗುರುತಿಸುವುದಿಲ್ಲ. ಭಾಷೆಯೂ ಬದಲಾಗಿದೆ, ಜೀವನವೂ ಬದಲಾಗಿದೆ. ಆದರೆ ಯೋಸೇಫ ತಕ್ಷಣ ತನ್ನನ್ನ ಬಹಿರಂಗ ಪಡಿಸುವುದಿಲ್ಲ. ಅವನು ಅವರನ್ನ ಪರೀಕ್ಷಿಸಲು ಆರಂಭಿಸುತ್ತಾನೆ. ಅವನು ಹೇಳುತ್ತಾನೆ, ನೀವು ಗೂಢಚಾರರು ಎಂಬುದಾಗಿ. ಅವರು ಭಯಪಡುತ್ತಾರೆ. ತಕ್ಷಣ ತಮ್ಮ ಕುಟುಂಬದ ಬಗ್ಗೆ ಹೇಳಲು ಆರಂಭಿಸುತ್ತಾರೆ. ನಾವು 12 ಜನ ಸಹೋದರರು, ಒಬ್ಬನು ಇಲ್ಲ, ಕಿರಿಯವನು ತಂದೆಯ ಜೊತೆ ಇದ್ದಾನೆ ಎಂದು ಹೇಳುತ್ತಾರೆ. ಯೋಸೇಫ ಇದನ್ನೆಲ್ಲ ಕೇಳುತ್ತಾನೆ. ಆದರೆ ಅವನ ಉದ್ದೇಶ ಪ್ರತೀಕಾರವಲ್ಲ. ಅವರ ಹೃದಯ ಬದಲಾಗಿದೆಯೇ ಎಂಬುದಾಗಿ ತಿಳಿಯಲು ಅವನು ಬಯಸುತ್ತಾನೆ. ಅವನು ಸಿಮಿಯೋನನ್ನು ಬಂಧನದಲ್ಲಿ ಇಡುತ್ತಾನೆ. ನಂತರ ಹೇಳುತ್ತಾನೆ, ನಿಮ್ಮ ಕಿರಿಯ ಸಹೋದರನನ್ನು ಕರೆದುಕೊಂಡು ಮತ್ತೆ ಬನ್ನಿ ಎಂಬುದಾಗಿ. ಇದಾದ ನಂತರ ಸಹೋದರರೊಳಗೆ ಒಂದು ದೊಡ್ಡ ಬದಲಾವಣೆ ಆರಂಭವಾಗುತ್ತದೆ. ಅವರು ಪರಸ್ಪರ ಮಾತನಾಡುತ್ತಾ ಹೇಳುತ್ತಾರೆ, ಇದು ನಮ್ಮ ಪಾಪದ ಕಾರಣ ಆಗಿರಬಹುದು ಎಂಬುದಾಗಿ. ವರ್ಷಗಳ ಹಿಂದೆ ಅವರು ಯೋಸೇಫನನ್ನು ಗುಂಡಿಗೆ ಹಾಕಿದ ಕ್ಷಣ ಈಗ ಮತ್ತೆ ಅವರ ಮನಸ್ಸಿಗೆ ಬರುತ್ತದೆ. ಪ್ರಿಯರೇ, ಪಾಪವನ್ನ ಮರೆತಂತೆ ನಟಿಸಬಹುದು, ಆದರೆ ಮನಸ್ಸು ಅದನ್ನ ಒಳಗೆ ಹೊತ್ತುಕೊಂಡೇ ಇರುತ್ತದೆ. ಯೋಸೇಫ ಅವರ ಹಣವನ್ನ ಗುಪ್ತವಾಗಿ ಅವರ ಚೀಲಗಳಲ್ಲಿ ಹಾಕಿಸುತ್ತಾನೆ. ಮನೆಗೆ ಹಿಂತಿರುಗುವ ದಾರಿಯಲ್ಲಿ ಅವರು ಚೀಲ ತೆರೆದು ಹಣವನ್ನ ನೋಡುತ್ತಾರೆ. ತಕ್ಷಣ ಭಯ ಪಡುತ್ತಾರೆ. ಅವರು ಹೇಳುತ್ತಾರೆ, ದೇವರು ನಮಗೆ ಏನೋ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅವರು ಗಾಬರಿಯಾಗುತ್ತಾರೆ. ಇಲ್ಲಿ ಒಂದು ಆಳವಾದ ಸತ್ಯ ಇದೆ ಪ್ರಿಯರೇ. ಅಪರಾಧ ಭಾವನೆ ತುಂಬಿರುವಂತ ಹೃದಯಕ್ಕೆ ಕೃಪೆಯೂ ಸಹ ಭಯದಂತೆ ಕಾಣುತ್ತದೆ ಪ್ರಿಯರೇ. ಆತ್ಮೀಯರೇ, ಈ ಕಥೆಯಲ್ಲಿ ದೇವರು ಮೌನವಾಗಿರುವಂತೆ ಕಾಣಿಸುತ್ತಾರೆ, ಆದರೆ ಆತನು ಹೃದಯಗಳೊಳಗೆ ಕೆಲಸ ಮಾಡುತ್ತಾ ಇದ್ದಾರೆ. ವರ್ಷಗಳ ಹಿಂದೆ ಮುರಿದ ಸಂಬಂಧಗಳನ್ನ ಈಗ ಮತ್ತೆ ಎದುರು ತರುತ್ತಾ ಇದ್ದಾರೆ. ಕೆಲವೊಮ್ಮೆ ದೇವರು ನಮ್ಮ ಭೂತಕಾಲವನ್ನ ಮತ್ತೆ ನೆನಪಿಗೆ ತರುತ್ತಾರೆ. ನಮ್ಮನ್ನು ನಾಶ ಮಾಡಲು ಅಲ್ಲ ಪ್ರಿಯರೇ, ನಮ್ಮನ್ನ ಗುಣಪಡಿಸಲು. ಹಾಗಾದರೆ ಇಂದಿನ ವಾಗ್ದಾನ ಇದು, ದೇವರು ನಮ್ಮ ಭೂತಕಾಲವನ್ನ ಪುನಃ ಸ್ಥಾಪಿಸಬಲ್ಲನು. ನಾವು ಸತ್ಯವನ್ನ ಎದುರಿಸುವಾಗ ಹೊಸ ಆರಂಭ ಅನ್ನುವಂಥದ್ದು ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ನಮ್ಮ ಹೃದಯವನ್ನ ಪರಿಶೀಲಿಸಿ ಮರೆ ಮಾಡದೆ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು, ಪ್ರಾಮಾಣಿಕವಾಗಿರಬೇಕು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಸಹೋದರರು ಯೋಸೇಫನನ್ನು ಮರೆತಿದ್ದರು, ಆದರೆ ತಮ್ಮ ಪಾಪವನ್ನ ಮರೆತಿರಲಿಲ್ಲ. ಇಂದು ನಮ್ಮ ಹೃದಯದಲ್ಲಿ ಏನು ಅಡಗಿದೆ? ದೇವರು ಅದನ್ನು ಬೆಳಕಿಗೆ ತಂದು ಗುಣಪಡಿಸಲು ಪ್ರಯತ್ನಿಸುತ್ತಿದ್ದಾರಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಪ್ರಾಮಾಣಿಕವಾಗಿರುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ
ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು.